इंडियन टाइम्स पर सबका फिर से स्वागत है। मैं इब्राहिम आपके साथ। दोस्तों, बेंगलुरु सेंट्रल के एमपी कैंडिडेट जनाब मंसूर अली खान जो है लगातार अलग अलग कॉन्स्टिट्यूंसीज पे जाकर कैंपेनिंग करते नजर आ रहे हैं। आज मंसूर अली खान जो है राजाजी नगर में पहुंचे हैं, जहां पर लगातार ये देखने को मिला है कि यहाँ पर जो है बहुत से मेजॉरिटी वोट्स जो है नॉन मुस्लिम्स के हैं और ये एक ऐसा इलाका है जहाँ पर मंसूर अली खान के लिए जो है एक टफ फाइट होने वाली है। जहाँ दोस्तों पीसी मोहन जो एमपी कैंडिडेट है, प्रेजेंट एमपी है, 3 मरतबा जो है एमपी ऑलरेडी है, इनके साथ जो है मंसूर अली खान का मुकाबला होने वाला है। अब देखना यह है कि आज राजाजी नगर में जिस तरह से लोग यहाँ पर जुड़े हैं, जिस तरह से मंसूर अली खान की कैंपेनिंग चल रही है, हज़ारों की तादाद में जो है लोग यहाँ पर आए हुए हैं। चीफ मिनिस्टर सिद्धरामैया भी जो है उनकी रैली में मौजूद है। आइए हम आपको दिखाते हैं कुछ तस्वीरें और हम बात करेंगे मंसूर अली खान से और जानेंगे कि क्या होगा, क्या राजाजी नगर के लोग इस मरतबा अपने सोच को बदल कर मंसूर अली खान को जो है वोट देकर उन्हें कामयाब बनाएंगे। पीसी मोहन ಅವರು 3 ಸತಿ ವಿನ್ ಆಗಿ ಈಗ 4ನೇ ಸತಿ ಬಾರ ನಿಂತಿದ್ದಾರೆ। ಮಂಸೂರ್ ಅಲಿ ಖಾನ್ ಫಸ್ಟ್ ಟೈಮ್ ಬಂದವರು, ಏನು ಅನ್ಸುತ್ತೆ ಸರ್, ಹೇಗಿರುತ್ತೆ? ಇವಾಗ ಪೀಸಿ ಮೋಹನ್ ಅವರು 3 ಸಲ ಗೆದ್ದಿದ್ದಾರೆ। ಒಂದು ಬಿರುಗಾಳಿ, ಮೋದಿ ಅವ, ಪುಲಾಮ, ಇವಾಗ ಶ್ರೀರಾಮನ ಮೇಲೆ ನಂಬಿಕೆ ಇಟ್ಟು ನಿಂತಿರ್ಬೋದು ಅಷ್ಟೇ। ಏನು ಅವ್ರ ಸಾಧನೆ, ಆಮೇಲೆ ಕೇಂದ್ರದ ಯಾವುದೇ ಅನುದಾನ ತಗೊಂಡು ಈ ಕೇಂದ್ರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ। ಇವತ್ತು ಜನ ಏನು ಹೇಳ್ತಾರೆ, 5 ವರ್ಷಕ್ಕೆ ಒಂದ್ಸಲಿ ಬರ್ತಾ ಇದ್ದೀನಿ, ಮುಖ ನೋಡ್ತಾ ಇದ್ದೀವಿ ಅಂತ ಜನ ಗೋ ಬ್ಯಾಕ್ ಪೀಸಿ ಮೋಹನ್ ಅನ್ನೋಂಥ ಭಾವನೆ ಇವತ್ತು ನೀವೆಲ್ಲ ಟಿ ವಿಯಲ್ಲಿ ನೋಡಿದ್ದೀರ, ನಾವು ನೋಡ್ತಾ ಇದ್ದೀವಿ, ಜನನೂ ಹೇಳ್ತಾ ಇದ್ದಾರೆ। ಆದ ಕಾರಣ ಇವತ್ತು ಮಂಸೂರ್ ಅಲಿ ಖಾನ್ ಅವರು ಹೊಸಬರಾಗಿರ್ಬೋದು, ಆದರೆ ಕಾಂಗ್ರೆಸ್ನ ಸಂಘಟನೆ ಮಾಡಿರ್ತಕ್ಕಂಥ ವ್ಯಕ್ತಿ 20-30 ವರ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ। ಅದಲ್ಲದೆ ನಮ್ಮ ತೆಲಂಗಾಣದ ಜವಾಬ್ದಾರಿಯನ್ನು ತಗೊಂಡು ತೆಲಂಗಾಣದಲ್ಲಿ ಒಂದು ಸಂಘಟನೆ ಮಾಡಿ ಪಕ್ಷ ಗೆಲುವಿಗೂ ಅವ್ರದ್ದು ಒಂದು ಸೇವೆ ಇದೆ। ಒಂದು ಒಳ್ಳೆಯ ಯುವಕ, ವಿದ್ಯಾವಂತ, ವಿದ್ಯಾ ಕ್ಷೇತ್ರ ನಡೆಸ್ತಾ ಇದ್ದಾರೆ, ಸಾಕಷ್ಟು ವಿದ್ಯಾ ಅಭಿವೃದ್ಧಿ ಮಾಡಬೇಕಂತ ಕೆಲಸವನ್ನು ಮಾಡ್ತಾಯಿದ್ದಾರೆ। ಮುಂಚೆ ಗೆದ್ದರೆ ಅವರಿಗೆ ಜನಸೇವೆ ಮಾಡುವಂಥ ಒಂದು ಆಸಕ್ತಿ ಇದೆ। ಅದರಲ್ಲೂ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಈಗಾಗಲೇ ಬಡವರಿಗೆ ನಾವು 5 ಕಾರ್ಯಕ್ರಮ ಕೊಟ್ಟಿದ್ದೀವಿ। आप ही देख रहे हैं जो रिस्पॉन्स है, जो लोग के मन में जो है, जो अब देखेंगे 26 को जो एक्सप्रेशन होगा राजाजी नगर से, ये बार हमारा बहुत ही अच्छा रिजल्ट रहेगा। पूरे सेंट्रल के हर कॉन्स्टिट्यूंसी से रिस्पांस आ रहा है हमें। एक पर्टिकुलर कॉन्स्टिट्यूंसी या कांग्रेस की लहर दौड़ रही है। लोगों के लिए यही मैसेज है, देखिए मैं आपके साथ इधर ही बेंगलोर में रहूँगा, मैं आपको अवेलेबल रहूँगा, मैं इलेक्शन लड़ रहा हूँ डेवलपमेंट के मुद्दे पे। आइए, आपके जो एमपी साहब हैं वो भी आके डेवलपमेंट के मुद्दे पे बात करेंगे, क्योंकि आपका प्रतिनिधि मैं रहूँगा या वो रहेंगे। और ये लोग क्या कर रहे हैं, का फेलियर यही है। कुछ पूछे तो बोलते हैं मोदी जी का नाम ले, लेकिन मोदी जी लोकल लेवल पर नहीं रहेंगे। कौन एमपी कैंडिडेट हैं वो यहाँ पर रहेंगे। सो मेरी रिक्वेस्ट लोगों से है कि सोच समझकर वोट दीजिए और राइट कैंडिडेट को वोट। ಮಂಸೂರ್ ಅಲಿ ಖಾನ್ ಉತ್ಸಾಹ ಯುವಕ, ನಮ್ಮ ಎಜುಕೇಷನ್ ಫೀಲ್ಡಲ್ಲಿ ತುಂಬ ವರ್ಕ್ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥವ್ರು ಇವ್ರ ಫ್ಯಾಮಿಲಿ ಮತ್ತು ಮಂಸೂರ್ ಅಲಿ ಖಾನ್ ಅವರು। ಇವತ್ತಿನ ದಿನ ಅವರಲ್ಲಿ ತುಂಬ ಐಡಿಯಾಸ್ ಇದೆ। ಪೀಸಿ ಮೋಹನ್ ಅವರು ಇದುವರೆಗೆ ಯಾವುದೇ ರೀತಿಯಾದಂಥ ಒಂದೇ ಒಂದು ಪ್ರೋಗ್ರಾಮನ್ನು, ಒಂದೇ ಒಂದು ಡೆವಲಪ್ಮೆಂಟ್ ವರ್ಕನ್ನು ಕೇಂದ್ರ ಸರ್ಕಾರದಿಂದ ತರಲಿಲ್ಲ। ಬಾಯಿಗೆ ಬೀಗ ಹಾಕೊಂಡಿರ್ತಕ್ಕಂಥವ್ರು ಪೀಸಿ ಮೋಹನ್ ಅವರು।
ಆದರೆ ಓಪನ್ ಆಗಿ ಮಾತಾಡಿ ಹೋರಾಟದ ಮುಖಾಂತರ ಈ ಒಂದು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಏನೇನು ಪ್ರಾಜೆಕ್ಟ್ಗಳು ಸೆಂಟ್ರಲಿಂದ ಬರೋಲಿಕ್ಕೆ ಸಾಧ್ಯ ಇದೆಯೋ ಆ ಎಲ್ಲವನ್ನು ಕೂಡ ತರ್ತಕ್ಕಂಥ ಕೆಲಸನ ಮೊನ್ನೆ ಮನ್ಸೂರ್ ಅಲಿ ಖಾನ್ ಅವ್ರು ಮಾಡ್ತಾರೆ. ಆ ಪರಿಜ್ಞಾನ ಕೂಡ ಇದೆ. ಆಮೇಲೆ ಏನಾಗಿದೆ, ಪಿ ಸಿ ಮೋಹನ್ ಅವ್ರಿಗೆ ಅವ್ರದ್ದೇ ಸರ್ಕಾರ ಮಾತಾಡೋದ್ರಲ್ಲಿ ನನಗೆ ತೊಂದರೆ ಆಗ್ಬಿಡುತ್ತೆ ಅಂತ ಮಾತಾಡೋದೇ ಇಲ್ಲ ಅವರು, ಅರ್ಥ ಆಯ್ತಲ್ಲ. ಆದರೆ ಪ್ರಜಾಪ್ರಭುತ್ವ ಅಂತಂದರೆ ಕಾಂಗ್ರೆಸ್ಸು ಅರ್ಥ ಆಯ್ತಲ್ಲ. ಹೋರಾಟ ಮಾಡಿ ಆದರೂ ಕೂಡ ಮನ್ಸೂರ್ ಅಲಿ ಖಾನ್ ಅವರು 100ಕ್ಕೆ 100 ಭಾಗ ನನಗೆ ಭರವಸೆ ಇದೆ ಈ ಒಂದು ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಾರೆ. ನಾನು ಈಗ ತಾನೇ ಮಾತಾಡ್ತಾ ಇದ್ದೆ, ಮುಂದೊಂದು ಅವ್ರಿಗೊಂದು ಅವಕಾಶ ಇದೆ ಅಂಥೇಳಿ. ನಿರುದ್ಯೋಗ ತಾಂಡವಾಡ್ತಾ ಇದೆ. ಕೇಂದ್ರ ಸರ್ಕಾರ ಮಾಡ್ತೀವಿ ಅಂತ ಏನೂ ಮಾಡಿಲ್ಲ. ಇವತ್ತಿನ ದಿನ ಇವ್ರ ಮುಖಾಂತರನೇ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಸುಮಾರು 3 ರಿಂದ 4 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಕೊಡಿಸ್ತಕ್ಕಂಥ ಕೆಲಸ ಇವ್ರ ಮುಖಾಂತರ ನಾನು ಮಾಡಿಸ್ತೀನಿ. ಬೇಕಾದಷ್ಟು ಸಾವಿರಾರು ಕಂಪನಿಗಳಿದೆ. ಉದ್ಯೋಗ ಮೇಳಗಳ ಮಾಡಿಸೋದ್ರ ಮುಖಾಂತರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕನಿಷ್ಠ 25,000ದಿಂದ 30,000 ನಿರುದ್ಯೋಗಿ ಯುವಕರಿಗೆ ಅವರವರ ವಿದ್ಯಾರ್ಹತೆ ತಕ್ಕಂತೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮನ್ಸೂರ್ ಅಲಿ ಖಾನ್ ಅವರು ಮುಂದಿನ 5 ವರ್ಷ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದಂತ ದುಡ್ಡನ್ನು ಕೊಡಲಿಲ್ಲ. ಬರಗಾಲಕ್ಕೆ ನಾವು ಮನವಿ ಸಲ್ಲಿಸಿ 6 ತಿಂಗಳಾದರೂ ಕೂಡ ಇವತ್ತಿನವರೆಗೆ ಕೊಟ್ಟಿಲ್ಲ. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ಅದನ್ನು ಕೊಡ್ಲಿಲ್ಲ. ಇಷ್ಟೆಲ್ಲ ಅನ್ಯಾಯಗಳಾದರೂ ಕೂಡ ಇಲ್ಲಿಂದ ಗೆದ್ದೋಗಿರ್ತಕ್ಕಂಥ ಲೋಕಸಭಾ ಸದಸ್ಯ ಪಿ ಸಿ ಮೋಹನ್ ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಕರ್ನಾಟಕದ ಬಗ್ಗೆ ಆಗಲಿ ಕರ್ನಾಟಕದ ಜನರ ಬಗ್ಗೆ ಆಗಲಿ ಬಾಯಿ ಬಿಟ್ಟಿಲ್ಲ. ಕಳೆದ ಚುನಾವಣೆಯಲ್ಲಿ 25 ಜನ ಬಿಜೆಪಿ ಲೋಕಸಭಾ ಸದಸ್ಯರು ಗೆದ್ದೋದ್ರು. ಅವರೆಲ್ಲರೂ ಕೂಡ ಕರ್ನಾಟಕದ ಹಿತ ಕಾಪಾಡ್ತೇವೆ, ಕರ್ನಾಟಕದ ಜನರ ರಕ್ಷಣೆಯನ್ನು ಮಾಡುತ್ತೇವೆ ಅಂತೇಳಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ಲೋಕಸಭೆಗೆ ಗೆದ್ದೋದಂತವರು. 25 ಜನ ಕರ್ನಾಟಕದಿಂದ ಹೋಗಿದ್ರು ಕೂಡ ಭಾರತೀಯ ಜನತಾ ಪಕ್ಷದವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ತಕ್ಕಂಥ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಇವರನ್ನ ಮತ್ತೆ ಗೆಲ್ಲಿಸಬೇಕಂತಕ್ಕಂಥದ್ದು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಪಿ ಸಿ ಮೋಹನ್ 3 ಸಾರಿನ ಏನೋ MP ಆಗಿದ್ದಾರೆ, 3 ಸಾರಿ MP ಆಗಿದ್ದಾರೆ. ಒಂದು ದಿನ ಬಾಯಿ ಬಿಡ್ಲಿಲ್ಲ ಪುಣ್ಯಾತ್ಮ. ಕರ್ನಾಟಕದ ಬಗ್ಗೆ ಮಾತಾಡಲಿಲ್ಲ, ಕನ್ನಡಿಗರ ಬಗ್ಗೆ ಮಾತಾಡಲಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತಾಡಲಿಲ್ಲ. ಕುಡಿಯ ನೀರು ಬೆಂಗಳೂರಿಗೆ ಇವತ್ತು ಬಹಳ ತೊಂದರೆ ಆಗಿದೆ. ಕಾವೇರಿ ನೀರನ್ನ 60% ಮಾತ್ರ ಕಾವೇರಿ ನೀರು ಕೊಡ್ತೀವಿ. ಇನ್ನು 40% ಕಾವೇರಿ ನೀರನ್ನ ಬೋರ್ವೆಲ್ಗಳ ಮೂಲಕ ಅಲ್ಲ 40% ಜನರಿಗೆ ಬೋರ್ವೆಲ್ಗಳ ಮೂಲಕ ನೀರನ್ನು ಕೊಡ್ತೀವಿ.